ಭಗವದ್ಗೀತೆ ಮಹಾಭಾರತದ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತ ರೂಪದಲ್ಲಿರುವ ತತ್ವ ಬೋಧನೆಯೇ ಭಗವದ್ಗೀತೆ. ಇದು ಹಿಂದೂಗಳ ಪವಿತ್ರ ಗ್ರಂಥವೂ ಆಗಿದೆ. ಭಗವದ್ಗೀತೆಯು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳನ್ನು ಒಳಗೊಂಡಿರುತ್ತದೆ. ಭಗವದ್ಗೀತೆಯ 1ರಿಂದ 18 ಅಧ್ಯಾಯಗಳಲ್ಲಿ ಯಾವೆಲ್ಲ ವಿಷಯವನ್ನು ಹೇಳಲಾಗಿದೆ ಎಂಬುದನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಒತ್ತಿ. ಅಧ್ಯಾಯ 1. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಎಂದರೆ ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಅಧ್ಯಾಯ 2. ಸಾಂಖ್ಯ ಯೋಗ. ಗೀತಾ ಸಾರ ಸಂಗ್ರಹ. ಇದರ ಅರ್ಥ, ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ಅರ್ಥಾತ್ ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೂ ಒಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು, ಪರಮ ಪ್ರಭುವನ್ನು ಕುರಿತು ದಿವ್ಯಜ್ಞಾನವನ್ನು ಪಡೆಯಬಹುದು. ಅಧ್ಯಾಯ 4. ಜ್ಞಾನ ಕರ್ಮ ಸನ್ಯಾಸ ಯೋಗ. ದಿವ್ಯಜ್ಞಾನ. ಇದರ ಭಾವಾರ್ಥ, ದಿವ್ಯಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು, ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನೂ ವಿವರಿಸುತ್ತಾನೆ. ಅಧ್ಯಾಯ 5. ಕರ್ಮ ಸನ್ಯಾಸ ಯೋಗ. ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಎಂದರೆ ಪ್ರಾಜ್ಞನು ಹೊರಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಅಧ್ಯಾಯ 6. ಧ್ಯಾನ ಯೋಗ. ಎಂದರೆ ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ. ಅದು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಅಭ್ಯಾಸವು ಸಮಾಧಿಯಲ್ಲಿ, ಎಂದರೆ ಪರಮ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಅಧ್ಯಾಯ 7. ಜ್ಞಾನ ವಿಜ್ಞಾನ ಯೋಗ. ಭಗವದ್ಜ್ಞಾನ. ಅಂದರೆ ಶ್ರೀಕೃಷ್ಣನು ಪರಮಸತ್ಯ. ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಅಧ್ಯಾಯ 8. ಅಕ್ಷರ ಬ್ರಹ್ಮಯೋಗ. ಭಗವತ್ ಪ್ರಾಪ್ತಿ. ಇದರ ಒಳ ಅರ್ಥ, ಮನುಷ್ಯನು ತನ್ನ ಜೀವನದುದ್ದಕ್ಕೂ ಮತ್ತು ಮುಖ್ಯವಾಗಿ
ತನ್ನ ಮರಣಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನಾಚೆ ಇರುವ ಕೃಷ್ಣನ ಪರಮನಿವಾಸವನ್ನು ಸೇರಬಹುದು. ಅಧ್ಯಾಯ 9. ರಾಜವಿದ್ಯಾ ರಾಜಗುಹ್ಯ ಯೋಗ. ಪರಮಗುಹ್ಯ ಜ್ಞಾನ. ಇದರ ಅರ್ಥ ಏನೆಂದರೆ ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮವಸ್ತು. ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ. ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ. ಅಧ್ಯಾಯ 10. ವಿಭೂತಿ ಯೋಗ. ಶ್ರೀ ಭಗವಂತನ ಐಶ್ವರ್ಯ ಅರ್ಥಾತ್ ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕ್ತಿ, ಸೌಂದರ್ಯ, ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳೆಲ್ಲ ಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ. ಎಲ್ಲ ಕಾರಣಗಳ ಪರಮ ಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಿಗೂ ಪೂಜೆಯ ಪರಮವಸ್ತು. ಅಧ್ಯಾಯ 11. ವಿಶ್ವರೂಪ ದರ್ಶನ ಯೋಗ. ವಿಶ್ವರೂಪ ಎಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ವಿಶ್ವರೂಪವಾಗಿ ದರ್ಶನ ಮಾಡಿಸುತ್ತಾನೆ. ಹೀಗೆ ಅವನು ಸಂದೇಹಾತೀತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ. ತನ್ನ ಸರ್ವ ಸುಂದರ ಮಾನವ ಸದೃಶ ರೂಪವು ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಿಸುತ್ತಾನೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಈ ರೂಪವನ್ನು ನೋಡಲು ಸಾಧ್ಯ. ಅಧ್ಯಾಯ 12. ಭಕ್ತಿಯೋಗ. ಭಕ್ತಿ ಸೇವೆ ಎಂದರೆ ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ. ಇದನ್ನು ಸಾಧಿಸಲು ಭಕ್ತಿ ಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹಿತವಾದ ಮಾರ್ಗ. ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅಧ್ಯಾಯ 13. ಕ್ಷೇತ್ರಜ್ಞ ವಿಭಾಗ ಯೋಗ. ಇದರ ಅರ್ಥ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ, ದೇಹ, ಕಾಮ, ಆತ್ಮ ಮತ್ತು ಅವೆರಡನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡುವವನು ಈ ಐಹಿಕ ಜಗತ್ತಿನಿಂದ ಬಿಡುಗಡೆ ಹೊಂದುತ್ತಾನೆ. ಅಧ್ಯಾಯ 14. ಗುಣತ್ರಯ ವಿಭಾಗ ಯೋಗ. ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಇದರ ಒಳಾರ್ಥ ದೇಹಧಾರಿಗಳಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ 3 ಗುಣಗಳ ನಿಯಂತ್ರಣದಲ್ಲಿರುತ್ತವೆ: ಸಾತ್ವಿಕ, ರಾಜಸ ಮತ್ತು ತಾಮಸ. ಇವು ಆ 3 ಗುಣಗಳು. ಆ 3 ಗುಣಗಳು ಯಾವುವು? ನಮ್ಮ ಮೇಲೆ ಅವು ಹೇಗೆ ಪರಿಣಾಮ ಬೀರುತ್ತವೆ? ಮನುಷ್ಯನು ಅವುಗಳನ್ನು ಮೀರುವುದು ಹೇಗೆ ಎನ್ನುವುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಅಧ್ಯಾಯ 15. ಪುರುಷೋತ್ತಮ ಯೋಗ. ಇದರ ಅರ್ಥ ವೈದಿಕ ಜ್ಞಾನದ ಅಂತಿಮ ಗುರಿ ತನ್ನನ್ನು ಐಹಿಕ ಜಗತ್ತಿನ ತೊಡಕಿನಿಂದ ಬಿಡಿಸಿಕೊಂಡು ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ತಿಳಿದುಕೊಳ್ಳುವುದು. ಕೃಷ್ಣನ ಪರಮ ವ್ಯಕ್ತಿತ್ವವನ್ನು ತಿಳಿದುಕೊಂಡವನು ಅವನಿಗೆ ಶರಣಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಧ್ಯಾಯ 16. ದೈವಾಸುರ ಸಂಪದ ವಿಭಾಗ ಯೋಗ. ದೈವಿ ಹಾಗೂ ಅಸುರಿ ಸ್ವಭಾವಗಳು. ಇದರ ಅರ್ಥ ಅಸುರಿ ಗುಣಗಳನ್ನು ಹೊಂದಿದ್ದು ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸದೆ ಮನಸೋ ಇಚ್ಛೆ ಬದುಕುವವರು ಇನ್ನು ಕೀಳು ಜನ್ಮಗಳನ್ನು, ಇನ್ನಷ್ಟು ಐಹಿಕ ಬಂಧನವನ್ನು ಪಡೆಯುತ್ತಾರೆ. ಆದರೆ ದೈವಿ ಗುಣಗಳನ್ನು ಹೊಂದಿದ್ದು ನಿಯಮಕ್ಕನುಗುಣವಾದ ಬದುಕನ್ನು ನಡೆಸುತ್ತಾ ಧರ್ಮ ಗ್ರಂಥಗಳ ಅಧಿಕಾರಕ್ಕೆ ವಿಧೇಯರಾಗಿರುವವರು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ಅಧ್ಯಾಯ 17. ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧೆಯ ಪ್ರಭೇದಗಳು. ಇದರ ಒಳಾರ್ಥ ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದುವ 3 ಬಗೆಯ ಶ್ರದ್ಧೆಗಳಿವೆ.
ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವರು ಮಾಡುವ ಕರ್ಮಗಳಿಂದ ಅಶಾಶ್ವತವಾದ ಐಹಿಕ ಪರಿಣಾಮಗಳನ್ನು ಲಭಿಸುತ್ತವೆ. ಆದರೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ಹೃದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಕರೆದೊಯ್ಯುತ್ತವೆ. ಅಧ್ಯಾಯ 18. ಮೋಕ್ಷ ಸನ್ಯಾಸ ಯೋಗ. ಉಪಸಂಹಾರ. ವೈರಾಗ್ಯದ ಪರಿಪೂರ್ಣತೆ ಎಂದರೆ ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮ. ಇವನ್ನು ಕೃಷ್ಣನು ವಿವರಿಸುತ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರ, ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಇವನ್ನು ಕೃಷ್ಣನು ವಿವರಿಸುತ್ತಾನೆ. ಈ ಅಂತಿಮ ನಿರ್ಣಯ ಇದು. ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕ ಶರಣಾಗತಿ. ಇದು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂದಿರುಗಲು ಸಾಧ್ಯ ಮಾಡುತ್ತದೆ.